ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಕಪಾಲಭಾತಿ ಪ್ರಾಣಾಯಾಮನ ಯಾವ ಥರ ಮಾಡೋದು ಮತ್ತು ಅದರಿಂದ ನಮಗೆ ಏನೇನು ಲಾಭಗಳು ಸಿಗುತ್ತೆ ಮತ್ತು ಅದನ್ನು ರಾಂಗ್ ಮೆಥಡಲ್ಲಿ ಮಾಡಿದರೆ ಏನೇನು ಅನಾನುಕೂಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾವಿವತ್ತು ತಿಳ್ಕೊಳ್ಳೋಣ. ಮೊದಲಿಗೆ ಕಪಾಲಭಾತಿ ಅಂತ ಹೇಳಿದ್ರೆ, ಕಪಾಲ ಅಂದರೆ ನಮ್ಮ ತಲೆಯ ಮಧ್ಯದ ಸ್ಕಲ್ ಇರುತ್ತಲ್ಲ ಅದು ಕಪಾಲ, ಮತ್ತು ಭಾತಿ ಅಂತ ಹೇಳಿದ್ರೆ ಹೊಳಪು. ಒಟ್ಟಾರೆಯಾಗಿ ಈ ನಮ್ಮ ಮೆದುಳಿನ ಹೊಳಪು ಆ್ಯಕ್ಟಿವೇಟ್ ಆಗೋದು ಮತ್ತು ಅದು ಒಳ್ಳೆ ಹೆಲ್ದಿಯಾಗಿ ನಮ್ಮ ಮೆದುಳನ್ನು ಹೆಲ್ದಿಯಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಕಪಾಲಭಾತಿ ಪ್ರಾಣಾಯಾಮ ತುಂಬಾ ಉಪಯೋಗ ಆಗುತ್ತೆ. ಸೊ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಕಪಾಲಭಾತಿಯಲ್ಲಿ 3 ಟೈಪ್ಸ್ ಇದ್ದಾವೆ. ಅದರಲ್ಲಿ ಮೊದಲಿಗೆ ವಾತಕ್ರಮ ಕಪಾಲಭಾತಿ ಮತ್ತು ವಿದುಕ್ರಮ ಕಪಾಲಭಾತಿ, 3ನೇದು ಶೀತಕ್ರಮ ಕಪಾಲಭಾತಿ. ನಾವಿವಾಗ ನಿಮಗೆ ತೋರಿಸ್ತಾ ಇರೋದು ವಾತಕ್ರಮ ಕಪಾಲಭಾತಿ. ಮೊದಲಿಗೆ ಸುಖಾಸನದಲ್ಲಿ ಕುಳಿತುಕೊಂಡು ಸಾಮಾನ್ಯವಾಗಿ ಉಸಿರಾಟ ಮಾಡ್ತಾ ನಮ್ಮ ದೇಹವನ್ನು ರಿಲ್ಯಾಕ್ಸ್ ಮಾಡ್ತಾ ಜ್ಞಾನ ಮುದ್ರೆ ಅಥವಾ ವಿಷ್ಣು ಮುದ್ರೆಯಲ್ಲಿ ಕುಳಿತುಕೋಬೇಕು. ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಅದನ್ನು ತುಂಬ ಫೋರ್ಸ್ ಆಗಿ ಹೊರ ಹಾಕಬೇಕು. ಅಂದರೆ ಗರಿಷ್ಠ 20 ಬಾರಿ ಆದರೂ ಹೊರಗೆ ಹಾಕಬೇಕು. ಇಲ್ಲಿ ಬಿಗಿನರ್ಸ್ಗೆ, ಕಲಿಯುವವರಿಗೆ ಹೊಸದಾಗಿ ಕನಿಷ್ಠ 10ರಿಂದ 15 ಬಾರಿ ಆದರೂ ಉಸಿರನ್ನು ಹೊರ ಹಾಕೋದಕ್ಕೆ ಟ್ರೈ ಮಾಡಬೇಕು. ಇದೇ ಥರ ಪ್ರಯತ್ನ ಮಾಡ್ತಾ ಬಂದಲ್ಲಿ ನಿಮಗೆ ಅಭ್ಯಾಸ ಆಗುತ್ತೆ. ಇಲ್ಲಿ ನಿಮಗೆ ಒಂದು ಕ್ವಶನ್ ಬರ್ಬೋದು, ಅದೇನಪ್ಪ ಅಂತ ಹೇಳಿದ್ರೆ, ನಾವು ಉಸಿರನ್ನು ಹೊರ ಹಾಕೋವಾಗ ಮತ್ತೆ ಇನ್ಹೇಲ್ ಅಂದರೆ ಉಸಿರನ್ನು ತೆಗೆದುಕೊಳ್ಬೇಕೋ ಬೇಡವಾ ಅನ್ನೋದು. ಈ ಕಪಾಲಭಾತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಉಸಿರನ್ನು ಹೊರ ಹಾಕೋವಾಗ ಕ್ರಮೇಣ ನಾವು ಆಟೋಮೆಟಿಕ್ಕಾಗಿ ಇನ್ಹೇಲ್ ಮಾಡ್ತಾನೆ ಇರ್ತೀವಿ, ಆದರೆ ನಮಗೆ ಅದು ಗಮನಕ್ಕೆ ಬರಲ್ಲ. ನಾವಿಲ್ಲಿ ಪೂರ್ತಿ ನಮ್ಮ ಗಮನನ ಉಸಿರನ್ನು ಹೊರ ಹಾಕುವಲ್ಲಿ ಮಾತ್ರ ಕೊಡಬೇಕು. ಹೀಗೆ 1 ಟೇಕ್ ಆದಮೇಲೆ ಮಧ್ಯದಲ್ಲಿ ವಿಶ್ರಾಂತಿ ತಗೋಬೇಕು, ಸ್ವಲ್ಪ ನೀರು ಕುಡಿಬೇಕು, ಮತ್ತು ಇದೇ ಥರ 3-4 ಬಾರಿ ಪುನರಾವರ್ತನೆ ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಒಟ್ಟಾರೆ ಗರಿಷ್ಠ ಮಟ್ಟ ಈ 120 ಮೇಲೆ ಹೋಗಬಾರ್ದು, 120 ಒಳಗಡೆ ನಾವು ಮಾಡಬೇಕು. ಇವಾಗ ನೆಕ್ಸ್ಟ್ ನಾವು ಕಪಾಲಭಾತಿ ಮಾಡೋದ್ರಿಂದ ನಮಗೆ ಏನೇನು ಲಾಭಗಳು ಸಿಗುತ್ತೆ ಅಂತ ನೋಡೋಣ. ಮೊದಲಿಗೆ ನಮ್ಮ ಬ್ರೈನಲ್ಲಿರೋ ಜೀವಕೋಶಗಳು ಚೆನ್ನಾಗಿ ಆ್ಯಕ್ಟಿವೇಟ್ ಆಗೋದ್ರಿಂದ ನಮ್ಮ ಬ್ರೈನ್ ಚೆನ್ನಾಗಿ ಹೆಲ್ದಿ ಆಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ, ಚುರುಕಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಾವು ಈ ಗಾಳಿಯನ್ನು ನಾವು ಉಸಿರನ್ನು ತಗೊಂಡಿದ್ದು ಉಸಿರನ್ನ ಫೋರ್ಸಬಲ್ ಆಗಿ ಶಕ್ತಿಯುತವಾಗಿ ಹೊರ ಹಾಕೋದ್ರಿಂದ ನಮ್ಮ ಥೈರಾಯ್ಡ್ ಗ್ರಂಥಿ ಆ್ಯಕ್ಟಿವೇಟ್ ಆಗುತ್ತೆ. ಇಲ್ಲಿ ನಿಮಗೆ ಯಾವುದೇ ಥರ ಹೈಪರ್ ಥೈರಾಯ್ಡ್ ಇರ್ಬೋದು, ಹೈಪೋಥೈರಾಯ್ಡ್ ಇರ್ಬೋದು, ಮತ್ತು ಗಾಯ್ಟರ್ ಪ್ರಾಬ್ಲಮ್, ಈ ಥರ ಯಾವುದೇ ಪ್ರಾಬ್ಲಮ್ ಇದ್ದರೆ ಈ ಪ್ರಾಣಾಯಾಮದಿಂದ ಅದು ಸರಿ ಹೋಗ್ತಾ ಬರುತ್ತೆ. ಡಯಾಬಿಟಿಸ್ ಇರೋರಿಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಫೋರ್ಸಬಲಿ ಗಾಳಿನ ಹೊರಗೆ ಹಾಕೋದ್ರಿಂದ ನಮ್ಮ ಪ್ಯಾಂಕ್ರಿಯಾಸ್ ಮೇಲೆ ಬಲ ಪ್ರಯೋಗ ಆಗೋದಾಗ ನಮ್ಮ ಇನ್ಸುಲಿನ್ ನಮ್ಮ ಬಾಡಿಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ. ಸೊ ನಾವು ಇನ್ಸುಲಿನ್ ಪ್ರೊಡ್ಯೂಸ್ ಆದಾಗ ಶುಗರ್ ಲೆವೆಲ್ಲು ನಾರ್ಮಲ್ ಆಗ್ತಾ ಬರುತ್ತೆ. ಮುಖ್ಯವಾಗಿ ಲೇಡೀಸ್ಗೆ ಇದು ಒಂದು ಅದ್ಭುತವಾದ ಪ್ರಾಣಾಯಾಮ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಲೇಡೀಸಲ್ಲಿ ಈಗ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಲಿ ಮತ್ತು ಪೀರಿಯಡ್ಸ್ ಟೈಮಲ್ಲಿ ಸ್ಟಮಕ್ ಪೇಯ್ನ್ ಆಗಲಿ ಮತ್ತು ವೈಟ್ ಡಿಸ್ಚಾರ್ಜ್ ಆಗೋರಿಗೆ ಇದು ತುಂಬಾ ಒಳ್ಳೆಯದು. ಇದನ್ನು ಡೈಲಿ ನಾವು ರೆಗ್ಯುಲರ್ ಆಗಿ ಚೆನ್ನಾಗಿ ಮಾಡ್ತಾ ಬಂದರೆ ಇದರಿಂದ ಒಳ್ಳೆ ರಿಸಲ್ಟ್ ಇದೆ. ಈ ಪ್ರಾಣಾಯಾಮದಲ್ಲಿ ಹೊಟ್ಟೆಯಲ್ಲಿರೋ ಅಲ್ಪ ಸ್ವಲ್ಪನೂ ಎಲ್ಲ ಗಾಳಿ ಮತ್ತು ಟಾಕ್ಸಿನ್ಸು ಫುಲ್ ಹೊರ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಸಂಪೂರ್ಣವಾಗಿ ವಾಸಿಯಾಗುತ್ತೆ ಅಂತಲೇ ಹೇಳ್ತಾರೆ. ಈ ಎಲ್ಲ ಲಾಭಗಳನ್ನು ಪತಂಜಲಿ ಬಾಬಾ ರಾಮದೇವ್ ಅವರು 2009 ಎಲ್ಲ ಹೇಳಿದ್ದಾರೆ. ಮತ್ತು ಈ ಪ್ರಾಣಾಯಾಮದ ಸಹಾಯದಿಂದ ನಾವು ಕ್ಯಾನ್ಸರ್ ಕೂಡ ನಾವು ವಾಸಿ ಮಾಡ್ಕೋಬೋದು. ಮತ್ತು ಇದರಿಂದ ಬ್ಲಡ್ ಪ್ರೆಷರ್ ಕೂಡ ಕ್ಯೂರ್ ಆಗುತ್ತೆ. ಮತ್ತು ಬಾಲ್ಡ್ನೆಸ್ ಅಂತಂದರೆ ಎಲ್ಲ ಹೇರ್ ಫಾಲ್ ಆಗಿ ಬೊಕ್ಕು ತಲೆ ಆಗ್ತಾ ಇರುತ್ತಲ್ಲ, ಆ ಸಮಸ್ಯೆಯಿಂದ ಕೂಡ ಹೊರಗೆ ಬರ್ಬೋದು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಥರ ಲೈಂಗಿಕ ಸಮಸ್ಯೆ ಇದ್ದರೂ ಕೂಡ ಈ ಪ್ರಾಣಾಯಾಮ ಮಾಡೋದ್ರಿಂದ ಅದನ್ನು ನಾವು ಸರಿಪಡಿಸ್ಕೋಬೋದು. ಇವಾಗ ನೀವು ಎಷ್ಟೆಲ್ಲ ಲಾಭಗಳನ್ನು ನೋಡಿದ್ರಿ. ಮತ್ತು ಈ ಕಪಾಲಭಾತಿ ಪ್ರಾಣಾಯಾಮನ ತಪ್ಪಾಗಿ ಮಾಡಿದರೆ ಯಾವ ಥರ ನಮಗೆ ಅನಾನುಕೂಲ ಆಗುತ್ತೆ ಅಂತ ನಾನು ನಿಮಗೆ ಈ ವಿಷಯನ ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ ಪರ್ಟಿಕ್ಯುಲರಾಗಿ ಯಾವ ಥರ ಮಾಡೋದು ಅಂಥೇಳಿ. ಸ್ವಲ್ಪ ಆಚೆ ಈಚೆ ಆದ್ರೂ ಅದರಿಂದ ಅನಾನುಕೂಲಗಳು ಆಗ್ತಾ ಇರ್ತವೆ. ಸೊ ಇದರಿಂದ ಯಾವ ಥರ ತಪ್ಪು ಮಾಡಿದರೆ ಯಾವ ಥರ ಅನಾನುಕೂಲ ಆಗುತ್ತೆ ಅಂತ ನಾನಿವಾಗ ಹೇಳ್ತೀನಿ ನಿಮಗೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು, ಈ ಥರ ನೀವು ಭುಜನ ಕುಣಿಸಬಾರ್ದು, ಭುಜ ಅಲ್ಗಾಡಬಾರ್ದು. ಸೊ ಹೊಟ್ಟೆಯಿಂದನೇ ನಾವು ಉಸಿರನ್ನು ಬಿಡಬೇಕು. ಹೊಟ್ಟೆ ಅಷ್ಟೇ ಇಲ್ಲಿ, ಹೊಟ್ಟೆ ಮತ್ತು ಎದೆ ಭಾಗ ಅಷ್ಟೇ ಇಲ್ಲಿ ನಮಗೆ ಮೂವ್ ಆಗ್ತಾ ಇರಬೇಕು.
ಸೊ ನಾವು ಈ ಥರ ಭುಜ ಕುಣಿಸೋದ್ರಿಂದ ಅದರಿಂದ ನಮಗೆ ಬೆನಿಫಿಟ್ ಏನೂ ಸಿಗಲ್ಲ. ಸೊ ಅನಾನುಕೂಲಗಳೇ ಜಾಸ್ತಿ ಆಗೋದು. ಯಾವ ಥರ ಅಂತ ಹೇಳಿದ್ರೆ ನಮ್ಮ ಬ್ಲಡ್ ಪ್ರೆಷರು ಜಾಸ್ತಿ ಆಗುತ್ತೆ. ಸೊ ನಾವು ಚೆನ್ನಾಗಿ ಕಪಾಲಭಾತಿ ಮಾಡೋದ್ರಿಂದ ಬ್ಲಡ್ ಪ್ರೆಷರ್ ಇದ್ದವರೆಗೂ ಕ್ಯೂರ್ ಆಗುತ್ತೆ. ಬಟ್ ನಾವು ಈ ಥರ ರಾಂಗ್ ಮೆಥಡ್ ಮಾಡೋದ್ರಿಂದ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ. ಮತ್ತು ನಾವು ಗಾಳಿಯನ್ನು ಒಳಗೆ ತಗೊಂಡಾಗ ಹೊಟ್ಟೆ ಮುಂದೆ ಬರಬೇಕು, ಹೊರಗೆ ಬಿಟ್ಟಾಗ ಹೊಟ್ಟೆ ಹಿಂದಕ್ಕೆ ಹೋಗಬೇಕು. ಇದು ಉಲ್ಟಾ ಪಲ್ಟಾ ಆದ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಇಷ್ಟೊತ್ತನ ಏನೇನೆಲ್ಲ ಲಾಭಗಳು ಹೇಳಿದ್ದೀನಿ ಅವೆಲ್ಲ ಉಲ್ಟಾ ಆಗ್ತಾ ಬರುತ್ತೆ. ಮತ್ತು ಒಂದು ದಿನದಲ್ಲಿ 120ಕ್ಕೂ ಹೆಚ್ಚು ಸರಿ ಕಪಾಲಭಾತಿ ಮಾಡಿದರೆ ಸೆಕ್ಷುವಲ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಮತ್ತು ಇದನ್ನು ರಾಂಗ್ ಮೆಥಡಲ್ಲಿ ಮಾಡೋದ್ರಿಂದ ಹಾರ್ಟ್ ಡಿಸೀಸ್ಗೆ ಕಾರಣ ಆಗುತ್ತೆ ಮತ್ತು ಹರ್ನಿಯ ಪ್ರಾಬ್ಲಮ್ ಕೂಡ ಆಗುತ್ತೆ. ಸೊ ಯಾರು ರಾಂಗ್ ಮೆಥಡಲ್ಲಿ ಮಾಡಿಬಿಡ್ರಿ, ಚೆನ್ನಾಗಿ ತಿಳ್ಕೊಂಡು, ಸೊ ಸುಮ್ಮನೆ ಪ್ರಾಣಾಯಾಮ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡೋದಲ್ಲ. ಸೊ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಯಾರಿಗೆಲ್ಲ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಮತ್ತು ಉಪಯೋಗ ಆಗಿದೆ ಅನ್ಕೋತೀನಿ. ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.